ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿ ಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ಫೌಂಡರ್ ಮತ್ತು ಡೈರೆಕ್ಟರ್. ಇವತ್ತು ನಾವು ಒಂದು ಮೈಗ್ರೇನ್ ಪ್ರೊಸೀಜರ್ ಮಾಡೋಣ. ಇವರು ನಮ್ಮ ಎಂಪ್ಲಾಯಿನೇ, ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಇವ್ರ ಏಜ್ ಬಂದು ಒಂದು 22 ಇಯರ್ಸ್, ಆಲ್ಮೋಸ್ಟ್ 2 ಇಯರ್ಸಿಂದ ಮೈಗ್ರೇನ್ ಅಂತ ಸಫರ್ ಮಾಡ್ತಿದ್ದಾರೆ. ಸೊ ಮೆಡಿಸಿನ್ಸು ಎಲ್ಲ ತೊಗೊಂಡಿದ್ದಾರೆ, ಆದರೂ ಮೆಡಿಸಿನ್ಸಲ್ಲಿ ಸ್ವಲ್ಪ ಟೈಮ್ ರಿಲೀಫ್ ಬರುತ್ತೆ, ಮತ್ತೆ ಪೇಯ್ನ್ ಅಂತ ಬರುತ್ತೆ. ಸೊ ನಾವಿಲ್ಲಿ ಒಂದು ಸ್ಫೀನೋಪ್ಯಾಲೆಂಟೈನ್ ಗ್ಯಾಂಗ್ಲಿಯಾನ್ ಬ್ಲಾಕ್ ಅಂತ ಒಂದು ನರದ್ದು ಇರುತ್ತೆ ಸಮೂಹ, ಅದರ ಹತ್ರ ಹೋಗಿ ನಾವು ಔಷಧಿ ಕೊಡ್ತೀವಿ. ಇದ್ರ ಮುಖಾಂತರ ಏನಾಗುತ್ತೆ ಅಂದರೆ ತಲೆನೋವೆಲ್ಲ ಇರುತ್ತಲ್ಲ, ಆ ತಲೆನೋವೆಲ್ಲ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಪ್ರೊಸೀಜರ್ನ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇದು ನೀವು ನೋಡ್ಬೋದು, ಇದು ಇಂಜೆಕ್ಷನ್ನು ಅಲ್ಲ, ಇದೊಂಥರ ಕ್ಯಾನ್ಲಾ ಅಂತಾರೆ. ಈ ಕ್ಯಾನ್ಲಾದು ನಾವು ಸ್ಟೀಲ್ ಟಿಪ್ ತೆಗೆದ್ಬಿಟ್ಟು ಜಸ್ಟ್ ಪ್ಲಾಸ್ಟಿಕ್ ಟಿಪ್ ಮಾತ್ರ ಇದೆ. ಇದಕ್ಕೆ ನಾವು ಮೆಡಿಸಿನ್ಸ್ ಅನ್ನೋದನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನ ನಾವು ಡೈರೆಕ್ಟ್ ನೋಸ್ ಒಳಗಡೆ ಆ ನರಗಳಿರ್ತವೆ, ಸೊ ನಾವು ಡೈರೆಕ್ಟ್ ಇವಾಗ ನೋಸ್ ಒಳಗಡೆ ಹೋಗಿ ಇದನ್ನು ಕೊಡ್ತೀವಿ. ಸೊ ಇದು ಕಂಪ್ಲೀಟ್ ಡೇ ಕೇರ್ ಪ್ರೊಸೀಜರು. ಯಾವುದೇ ಥರ ಪೇಯ್ನ್ ಎಲ್ಲ ಏನೂ ಆಗೋದೇ ಇಲ್ಲ ನಿಮಗೆ. ಇಮಿಡಿಯೇಟ್ ಸೇಮ್ ಡೇ ಡಿಸ್ಚಾರ್ಜ್ ಕೂಡ ಆಗ್ಬೋದು. ಓಕೆ, ಗಂಟ್ಲಲ್ಲಿ ಸ್ವಲ್ಪ ಔಷಧಿ ಬರುತ್ತೆ, ನೀವು ನುಂಗಬೇಕು. ಪ್ರೊಸೀಜರ್ ಇವಾಗ ಆಗಿದೆ. ಸೊ ಇವಾಗಲೇ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ, ಒಂದು ಹಾಫ್ ಆನ್ ಅವರ್ ಅಬ್ಸರ್ವೇಷನ್ ಇಟ್ಕೊಂಡು. ಸೊ ನೀವು ನೋಡ್ಬೋದು, ಯಾವುದೇ ಥರದ ಕಟ್ಟು ಸ್ಟಿಚ್ಚು ಏನಿಲ್ಲ, ಸಿಂಪಲ್ ಒಂದು ಇಂಜೆಕ್ಷನಿಂದ ನಿಮಗೆ ತಲೆನೋವು ಅನ್ನೋದು ಕಡಿಮೆ ಆಗುತ್ತೆ.